ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಕೂಡ 6,000 ರೂಪಾಯಿ ಜಮೆ ಆಗುತ್ತಾ. ಮತ್ತೆ ಹಳೆಯ 4,000 ರೂಪಾಯಿ ಕಂತು ಅಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಳೆಯ ಕಂತು ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ವಾ, ಇದನ್ನ ಹೇಗೆ ಚೆಕ್ ಮಾಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಒಂದು ಟಿಪ್ಸ್ ಅನ್ನ ಕೊಟ್ಟಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಇವತ್ತು ಬಂಪರ್ ಸಿಹಿ ಸುದ್ದಿ. ಒಟ್ಟು 10,000 ರೂಪಾಯಿ ಹಣ ಜಮೆ ಆಗುತ್ತಾ ಅಥವಾ 6,000 ರೂಪಾಯಿ ಜಮೆ ಆಗುತ್ತಾ ಇದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತೆ ಸಾರಿಗೆ ನೌಕರರು ಮುಷ್ಕರ ನಡೆಸಲು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಆಗುತ್ತಾ, ಹೊಸ ವರ್ಷಕ್ಕೆ ಮತ್ತೆ ಸಾರಿಗೆ ನೌಕರರು ಶಾಕ್ ಕೊಡ್ತಾರಾ, ಅದನ್ನು ಕೂಡ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ ಕರ್ನಾಟಕದ ಈ 15 ಜಿಲ್ಲೆಗಳಲ್ಲಿ ಭಾರಿ ಚಳಿ ಉಂಟಾಗಲಿದೆ ಅಂತ ವೀಕ್ಷಕರೇ. ಹೌದು, ಈ 15 ಜಿಲ್ಲೆಗಳ ಜನರು ಎಚ್ಚರದಿಂದ ಇರಬೇಕು. ಕರ್ನಾಟಕದಲ್ಲಿ ಮತ್ತೆ ಗಡಗಡನೆ ನಡುಗುವಂತ ಚಳಿ ಪ್ರಮಾಣ, ಶೀತ ಗಾಳಿ ಶುರುವಾಗ್ತಾ ಇದೆ ಅಂತ ಹೇಳ್ಬಹುದು ವೀಕ್ಷಕರೇ. ನಿಮ್ಮ ಊರಲ್ಲೂ ಕೂಡ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣ, ಶೀತ ಗಾಳಿ ಶುರುವಾಗ್ತಾ ಇದ್ರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ. ನಾಳೆಯಿಂದಲೇ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡೋಣವಾ ಅಂತ ಒಂದು ಪ್ರಶ್ನೆ ವಿರೋಧ ಪಕ್ಷದ ನಾಯಕರಿಗೆ ಸಚಿವರು, ಗೃಹ ಸಚಿವರು ಈಗಾಗಲೇ ಒಂದು ಪರಮೇಶ್ವರ್ ಅವರು ಈ ಒಂದು ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋದಲ್ಲಿ. ನೀವು ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ. ಹೊಸ ವರ್ಷವೂ ಕೂಡ ಬರ್ತಾ ಇದೆ, ಹೊಸ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಜನವರಿ 15 ಹೊಸ ವರ್ಷಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಕೊನೆ ದಿನಾಂಕ ವೀಕ್ಷಕರೇ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೂ ಕೂಡ ಸಿಗಲಿದೆ ಹಣ. ಹೌದು, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಆಹ್ವಾನಿಸಲಾಗಿದೆ. ಇದನ್ನ ಹೇಗೆ ಹಾಕಬೇಕು, ವೆಬ್ಸೈಟ್ ಅಡ್ರೆಸ್ ಏನು, ಎಲ್ಲ ಕೂಡ ನಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ವಿಡಿಯೋ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಲಿದೆ. ಹಾಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ನಮ್ಮ ಶ್ರಮಕ್ಕೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಊರಿನ ಒಂದು ನ್ಯೂಸ್ಗಳ ಬಗ್ಗೆ, ಸುದ್ದಿಗಳ ಬಗ್ಗೆನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕವರ್ ಮಾಡಲಿದ್ದೇವೆ. ಸೊ ನೀವು ನಮ್ಮ ವೀಕ್ಷಕರು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ರಾ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ನೀವು ಮೊದಲ ಬಾರಿ ಭೇಟಿ ಕೊಟ್ಟಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಇವತ್ತು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇಲ್ಲಿವರೆಗೂ ಸರ್ಕಾರದಿಂದ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಅಂತ ಒಂದು ಕಡೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿ, ವಿಧಾನಸಭೆಯಲ್ಲಿ, ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ವಿರೋಧ ಪಕ್ಷದ ನಾಯಕರು, ಪ್ರತಿಪಕ್ಷದವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಸರ್ಕಾರ ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ. ಎರಡನೇದಾಗಿ ಈ ವರ್ಷದ ಹಳೆಯ ಕಂತು ಅಂದ್ರೆ ಫೆಬ್ರವರಿ ತಿಂಗಳ ಕಂತು, ಮಾರ್ಚ್ ತಿಂಗಳ ಕಂತು ಹಣ ಜನರ ಅಕೌಂಟ್ಗೆ ಸೇರೇ ಇಲ್ಲ, ಜನರ ಅಕೌಂಟ್ಗೆ ಹೋಗೇ ಇಲ್ಲ, ಜಮೆ ಆಗೇ ಇಲ್ಲ ಅಂತ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಉತ್ತರವನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಿದ್ದೇವೆ, ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಸೇರಿಸಿನೇ ಹಾಕಿದ್ದೇವೆ ಅಂತ ಒಂದು ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಆದ್ರೆ ಪ್ರತಿಪಕ್ಷದ ನಾಯಕರು ಇದನ್ನ ಒಪ್ತಾ ಇಲ್ಲ. ಹಣದ ಬಗ್ಗೆ ನೀವು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡಿದ್ದಾರೆ. ಬಾಕಿ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಪರಿಶೀಲನೆ ಮಾಡಲಾಗುತ್ತೆ, ನಂತರ ಅವರ ಖಾತೆಗೂ ಕೂಡ ಹಣವನ್ನ ಜಮೆ ಮಾಡುವ ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಸದನದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳವರೆಗೂ ಹಣ ಹಾಕಿದ್ರೆ ಸರ್ಕಾರ 46,000 ರೂಪಾಯಿ ಅಂದ್ರೆ 23 ಕಂತು ಹಣವನ್ನ ಹಾಕಿದಂತಾಗಿದೆ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಅಥವಾ ನೀವು ಈ ತರ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಯೋಜನೆ ಶುರುವಾಗದಿಂದನೂ ಕೂಡ ಇದ್ದ ಫಲಾನುಭವಿಗಳು ಮಾತ್ರ ಕೆಲವೊಬ್ರು ಲೇಟ್ ಆಗಿ ಆಡ್ ಆಗಿರ್ತಾರೆ, ಕೆಲವೊಬ್ರು ಮೊದಲಿನಿಂದಲೇ ಆಡ್ ಆಗಿರ್ತಾರೆ. ಅವರು 46,000 ರೂಪಾಯಿ ಅವರಿಗೆ ಅಕೌಂಟ್ ಜಮೆ ಆಗಿದ್ರೆ ಓಕೆ. ಒಂದ್ ವೇಳೆ ಅವರಿಗೆ ಏನಾದ್ರು 42,000 ರೂಪಾಯಿ ಜಮೆ ಆಗಿದೆ ಅಂದ್ರೆ ಇನ್ನು 4,000 ರೂಪಾಯಿ ಬರೋದು ಬಾಕಿ ಇದೆ ಅಂತ ಅರ್ಥ ವೀಕ್ಷಕರೇ. ನೀವು ಚೆಕ್ ಮಾಡಿ ನಮಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮ ಊರಿನ ಒಂದು ಸುದ್ದಿಗಳನ್ನು ಕೂಡ ಕವರ್ ಮಾಡಲಿದ್ದೇವೆ. ಸೊ ವೀಕ್ಷಕರೇ, ಈಗ ಎರಡನೇದಾಗಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಪ್ಲಾನಿಂಗ್ ಮಾಡ್ತಾ ಇದ್ದಾರಾ? ಹೌದು, ಸರ್ಕಾರದ ವಿರುದ್ಧ ಮತ್ತೆ ಈಗ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಬಹುದು. ಸರ್ಕಾರದ ಸಾಲು ಸಂಧಾನಗಳ ಸಭೆ ವಿಫಲವಾದ ಬಳಿಕ ಸಾರಿಗೆ ನೌಕರರು ಮತ್ತೆ ಪ್ರತಿಭಟನೆಯ ಹಾದಿಯನ್ನು ಹಿಡಿಯಲಿದ್ದಾರಂತೆ. ಇದೇ ಒಂದು ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾರಿಗೆ ನೌಕರರು ಚಿಂತನೆ ಮಾಡ್ತಾ ಇದ್ದಾರಂತೆ. ಮತ್ತೆ ಮುಷ್ಕರ ಮಾಡಲು ಸಾರಿಗೆ ಸಂಘಟನೆಗಳು ಸಿದ್ಧತೆ ಮಾಡಿಕೊಳ್ತಾ ಇವೆ ಅಂತೆ ವೀಕ್ಷಕರೇ. ಮುಷ್ಕರ ಸಂಬಂಧ ಆಕ್ಟಿವ್ ಆಗಿರಲು ಸಾರಿಗೆ ಸಂಘಟನೆಗಳು ಸೋಮವಾರದಿಂದಲೇ ಮುಷ್ಕರಕ್ಕೆ ಮುಂದಾಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ನೌಕರರ ಪ್ರತಿಭಟನಾ ಕರಪತ್ರವನ್ನು ಹಂಚಿ ನೌಕರರಲ್ಲಿ ಜಾಗೃತಿ ಮೂಡಿಸುವುದು, ನೌಕರರು ಮುಖಂಡರ ಖುದ್ದು ಡಿಪೋಗಳಿಗೆ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಮನವೊಲಿಸುವುದು, ಡಿಪೋ ಹಂತದಲ್ಲಿ ಪ್ರತಿಭಟನೆಗಳಿಗೆ ಸಜ್ಜು ಮಾಡುವುದು, ಯಾವುದೇ ಸಂದರ್ಭದಲ್ಲಿ ಮುಷ್ಕರಕ್ಕೆ ಕರೆ ಕೊಡಬಹುದು, ಸಜ್ಜಾಗಿರಿ ಅಂತ ಮಾನಸಿಕವಾಗಿ ರೆಡಿ ಮಾಡುವುದು, ಅನಿರ್ದಿಷ್ಟಾವಧಿ ಮುಷ್ಕರ ಮೂಲಕ ಸರ್ಕಾರಕ್ಕೆ ಕಟ್ಟಿ ಹಾಕುವ ಪ್ರಯತ್ನ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. 38 ತಿಂಗಳ
ತಿಂಗಳ ಹಿಂಬಾಕಿ ವೇತನ ಬಾಕಿ ಹಣ ಪಾವತಿ ಮಾಡಬೇಕು. ಸರ್ಕಾರಿ ನೌಕರರಿಗೆ ನೀಡುವ ವೇತನಕ್ಕೆ ಸರಿಸಮಾನ ವೇತನ ನೀಡಬೇಕು. ಕಾರ್ಮಿಕರ ಕಿರುಕುಳ ನಿಲ್ಲಬೇಕು. 1/1/2024 ವೇತನ ಜಾರಿ ಮಾಡುವುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕರ್ನಾಟಕದಲ್ಲಿ ಮತ್ತೆ ಬಸ್ ಸಂಚಾರ ಬಂದಾಗುತ್ತೋ ಇಲ್ವೋ ಅಂತ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಇದು ಸ್ಟಾರ್ಟಿಂಗ್ ನಲ್ಲಿ ಮಾಹಿತಿ ಬಂದಿದೆ. ಇದರ ಬಗ್ಗೆ ಒಂದು ಅಧಿಕೃತ ಮಾಹಿತಿ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡಲಿದ್ದೇವೆ. ಬನ್ನಿ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. 17 ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅದರಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ ಈ ಭಾಗದಲ್ಲಿ ಅಂತೂ ಎಚ್ಚರ. ಎದಕ್ಕಂದ್ರೆ ಚಳಿ ಪ್ರಮಾಣ ತುಂಬಾ ಅಂದ್ರೆ ತುಂಬಾ ಶೀತ ಗಾಳಿ ಬೀಸಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮೈ ಕೊರೆಯುವ ಚಳಿಯಿಂದಾಗಿ ಜನರು ಮನೆಯಿಂದ ಹೊರಬರಲು ಭಯಪಡುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ವೀಕ್ಷಕರೇ, ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಯಾದಗಿರಿ, ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಈ ಜಿಲ್ಲೆಗಳಲ್ಲಿ ಭಾರಿ ಒಂದು ಚಳಿ ದಾಖಲಾಗುವ ಸಾಧ್ಯತೆ ಇದೆಯಂತೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ, ಶಿವಮೊಗ್ಗ ಮತ್ತು ವಿಜಯನಗರ ಈ ಜಿಲ್ಲೆಗಳಲ್ಲೂ ಕೂಡ ಅತಿಯಾದ ಚಳಿ ದಾಖಲಾಗುವ ಸಾಧ್ಯತೆ ಇದೆಯಂತೆ ವೀಕ್ಷಕರೇ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಚಳಿಯಿಂದ ನಡುಗ್ತಾ ಇದೆ. ಲಾಲ್ ಬಾಗ್ದಲ್ಲೂ ಕೂಡ ಚಳಿ ನಡುವೆ ಜನರು ವಾಕಿಂಗ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಒಂದು ಕೆಳೆಗೆ ವಾಕಿಂಗ್ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಬೆಳಗಿನ ಜಾವ ಹಾಗೂ ಸಂಜೆ 6 ಗಂಟೆ ಆಗ್ತಾ ಇದ್ದಂತೆ ಕರ್ನಾಟಕದಲ್ಲಿ ಶೀತ ಗಾಳಿ ಸುರಿಯುವ ಒಂದು ಸಾಧ್ಯತೆ ಇದೆ ವೀಕ್ಷಕರೇ. ಈ ಜಿಲ್ಲೆಗಳಿಗೆ ಅಲರ್ಟ್ ಕೂಡ ನೀಡಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಒಂದು ಊರಿನ ಹೆಸರನ್ನ ಬೇಗನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಆದ್ರೆ ಮಳೆ ಪ್ರಮಾಣ ಇರುತ್ತಾ? ಇಲ್ಲ ವೀಕ್ಷಕರೇ, ಈ ಒಂದು ಡಿಸೆಂಬರ್ ಕೊನೆ ವಾರದವರೆಗೂ ಯಾವುದೇ ರೀತಿ ಮಳೆ ಇಲ್ಲ, ಯಾವುದೇ ರೀತಿ ಒಂದು ಹೆಚ್ಚು ಮಳೆ ಇಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಒಣ ಹವೆ ಮುಂದುವರಿಯಲಿದೆ ಅಂತೆ. ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನಾಳೆಯಿಂದಲೇ ಗ್ಯಾರಂಟಿ ನಿಲ್ಲಿಸಬೇಡೋಣ, ಆದ್ರೆ ವಿರೋಧಿಗಳಿಗೆ ಪರಮೇಶ್ವರ್ ಅವರು ಈ ರೀತಿ ಒಂದು ಟಾಂಗ್ ಕೊಟ್ಟಿದ್ದಾರೆ. ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡೋದ್ರಿಂದ ಜನರ ಜೀವನ ಉದ್ಧಾರವಾಗುತ್ತಾ ಎಂದು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿರೋಧ ಪಕ್ಷದ ನಾಯಕರಿಗೆ ಪ್ರಶ್ನಿಸಿದ್ದಾರೆ. ಹೌದು, ಈಗಾಗಲೇ ಬಂಜಾರ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವ ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡುತ್ತಾ ಗ್ಯಾರಂಟಿ ಒಪ್ಪದವರು ಈ ಜನ ಏನಾಗಬೇಕು ಎಂಬುದಕ್ಕೆ ಉತ್ತರ ಕೊಡಬೇಕೆಂದು ಹೇಳಿದ್ದಾರೆ. ಬೇಕಂದ್ರೆ ನಾಳೆಯಿಂದಲೇ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗುತ್ತಿರುವ 58,000 ಕೋಟಿ ರೂಪಾಯಿಗಳನ್ನ ನಿಲ್ಲಿಸ್ಬಿಡಬಹುದು, ಅದನ್ನ ನಾವು ಅಭಿವೃದ್ಧಿ ಯೋಜನೆಗೆ ಯೂಸ್ ಮಾಡ್ಕೋಬಹುದು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸರ್ಕಾರ ಅಭಿವೃದ್ಧಿ ಯೋಜನೆ ಕೂಡ ಮಾಡ್ತಾ ಇದೆ, ನೀರಾವರಿ ಯೋಜನೆಗೂ ಕೂಡ ಸಪೋರ್ಟ್ ಮಾಡ್ತಾ ಇದೆ, ವಸತಿ ಯೋಜನೆಗಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಅದೇ ತರ ಸ್ವಲ್ಪ ನಿಧಾನವಾಗಿರಬಹುದು, ಆದ್ರೆ ಎಲ್ಲಾ ಯೋಜನೆಗಳನ್ನ ಸರ್ಕಾರ ಮಾಡ್ತಾ ಇದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಕಾದ್ರೆ ನಾಳೆಯಿಂದಲೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದ್ರೆ ಸರ್ಕಾರಕ್ಕೆ 58,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಸ್ತೆ, ಮನೆ ಸೇರಿದಂತೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ನಿಲ್ಲಿಸಿಲ್ಲ ಅಂತಾನೂ ಕೂಡ ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಹೌದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಯಾರಾದ್ರೂ ಇನ್ ಮುಂದೆ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ BPL ಕಾರ್ಡು ರದ್ದಾಗುತ್ತೆ, ನಿಮಗೆ ದಂಡ ಕೂಡ ಬೀಳುತ್ತೆ, ಶಿಕ್ಷೆ ಕೂಡ ಆಗುತ್ತೆ. ಹಾಗೆ ಮುಖ್ಯವಾಗಿ ನಿಮ್ಮ ಕಾರ್ಡು ರದ್ದಾಗಿ APL ಕಾರ್ಡ್ಗೆ ಕನ್ವರ್ಟ್ ಆಗುತ್ತೆ. ಸರ್ಕಾರ ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಲಿದೆ. ಇಂದಿರಾ ಕಿಟ್ ಕೂಡ ವಿತರಣೆಗೆ ಸರ್ಕಾರ ಈಗಾಗಲೇ ಮುಂದಾಗಿದೆ. ಒಂದು ವೇಳೆ ಇಂದಿರಾ ಕಿಟ್ ಯಾರಾದರೂ ಮಾರುಕಟ್ಟೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ದಂಡವೂ ಕೂಡ ಹಾಕಲಾಗುತ್ತೆ. ಜೊತೆಗೆ ಅವರಿಗೆ ಅನ್ನಭಾಗ್ಯ, ಅಕ್ಕಿ ಹಾಗೂ ಇಂದಿರಾ ಕಿಟ್ ವಿತರಣೆ ಕೂಡ ಸ್ಥಗಿತ ಮಾಡಿ ಅವರ BPL ಕಾರ್ಡು APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಎಲ್ಲಾ ಇಂದಿರಾ ಕಿಟ್ಗಳಿಗೂ ಕೂಡ QR ಕೋಡ್ ಸ್ಕ್ಯಾನರ್ ಅಳವಡಿಸಲು ಸರ್ಕಾರ ಪ್ಲಾನಿಂಗ್ ಮಾಡಿದೆ. 1,27,00,000 ಜನರು ಈ ಒಂದು ಇಂದಿರಾ ಕಿಟ್ ಅನ್ನ ಪಡೆದುಕೊಳ್ಳಲಿದ್ದಾರೆ. ಇದರಲ್ಲಿ ಯಾರಾದರೂ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿ, ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಿರುತ್ತೆ. ಯಾರು ಹೇಗೆ ಮಾರಾಟ ಮಾಡಿದ್ದಾರೆ ಅದು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಯಾರಾದರೂ ಮಾರಾಟ ಮಾಡಿದಲ್ಲಿ ಇದು ಯಾವ ನ್ಯಾಯಬೆಲೆ ಅಂಗಡಿಯಿಂದ ಬಂದಿದೆ, ಯಾರ ಜನರಿಗೆ ಸೇರಿದ್ದು, ಯಾವ ಕುಟುಂಬಕ್ಕೆ ಸೇರಿದ್ದು ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಸಿಗಲಿದೆ ವೀಕ್ಷಕರೇ. ಹೀಗಾಗಿ ಯಾರು ಕೂಡ ತಪ್ಪು ಮಾಡಬೇಡಿ. ಒಂದು ವೇಳೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ಎಲ್ಲ ಒಂದು ಕಾರ್ಡುಗಳು ಕೂಡ ರದ್ದಾಗಬಹುದು ವೀಕ್ಷಕರೇ. BPL ಕಾರ್ಡು ಮತ್ತು ಅವರಿಗೆ ಅನ್ನಭಾಗ್ಯ, ಅಕ್ಕಿ, ಇಂದಿರಾ ಕಿಟ್ ಕೂಡ ಸಿಗಲ್ಲ. ಇನ್ನು ಎರಡನೇದಾಗಿ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ BPL ಕಾರ್ಡ್ದಾರರಿಗೆ ಸಿಗಲಿದೆ. ಇನ್ನು ಮುಂದೆ ಅಕ್ಕಿ ಮಾತ್ರ ಅಲ್ಲ, ಅವರಿಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಒಟ್ಟು ನಮ್ಮ ಕರ್ನಾಟಕದಲ್ಲಿ 10 ಲಕ್ಷ ಜನರು ಕಾರ್ಡು BPL ಟು APL ಆಗಿದೆ. ಆಕ್ಷೇಪಣೆ ಸಲ್ಲಿಸಲು ಅವರಿಗೆ 2 ದಿನಗಳ ಕಾಲಾವಕಾಶ ಕೊಡಲಾಗಿತ್ತು. ಯಾರೆಲ್ಲ ಬೇಗನೆ ದಾಖಲಾತಿಗಳ ಜೊತೆಗೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಮತ್ತೆ BPL ಕಾರ್ಡ್ ಕೂಡ ಸಿಗುತ್ತಂತೆ. ಅಂದ್ರೆ ಯಾರ್ದಾದ್ರೂ ಬೈ ಮಿಸ್ಟೇಕ್ ಆಗಿ ಬಡವರ ಕಾರ್ಡು BPL ಇಂದ APL ಕಾರ್ಡ್ಗೆ ಕನ್ವರ್ಟ್ ಆಗಿದ್ರೆ ಅವರ ಕಾರ್ಡುಗಳನ್ನ ಮತ್ತೆ ಅವರಿಗೆ ವಾಪಸ್ ಕೊಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಈಗ ಅದೇ ತರ ಯಾರಿಗಾದ್ರೂ ಒಂದು ಈ ತರ ಅವರ BPL ಕಾರ್ಡು APL ಕಾರ್ಡ್ಗೆ ಕನ್ವರ್ಟ್ ಆಗಿದ್ರೆ
ಬೇಗನೆ ಅವರು ಅಪ್ಲಿಕೇಶನ್ ಹಾಕ್ಬಿಟ್ಟು ಮತ್ತೆ ವಾಪಸ್ಸನ್ನ ಪಡೆದುಕೊಳ್ಳಬಹುದು. ಇದಕ್ಕೋಸ್ಕರ ಸರ್ಕಾರ 45 ದಿನಗಳ ಕಾಲ ಸಮಯ ಅವಕಾಶ ಕೊಟ್ಟಿತ್ತು ವೀಕ್ಷಕರೇ. ಬೇಗನೆ ಯಾರದೆಲ್ಲ BPL ಕಾರ್ಡು ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ಕನ್ವರ್ಟ್ ಆಗಿರುತ್ತೆ, ಅಗತ್ಯ ದಾಖಲಾತಿಗಳ ಸಮೇತ ಅವರು ಅರ್ಜಿಯನ್ನ ಹಾಕಬೇಕು, ಅಥವಾ ಇದರ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಕೊಡಲಿದ್ದಾರೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಸಿಗಲಿದೆ ಒಂದು ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತಾನೂ ಕೂಡ ಇಲ್ಲಿ ಕರೆಯಲಾಗುತ್ತೆ. ಮಕ್ಕಳ ಆರಂಭಿಕ ಶಿಕ್ಷಣಕ್ಕೆ ಬೆಂಬಲವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 1ರಿಂದ 10ನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ಆ ಒಂದು ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಪೋಸ್ಟರ್ ಕೂಡ ನೋಡಬಹುದು. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಆರಂಭಿಕ ಶಿಕ್ಷಣಕ್ಕಾಗಿ ಬೆಂಬಲವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 1ರಿಂದ 10ನೇ ತರಗತಿಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಕೊಡಲಾಗ್ತಾ ಇದೆ. ಇನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ NSP OTR ಅಂದ್ರೆ ಒನ್ ಟೈಮ್ ನೋಂದಣಿಯನ್ನ ಪೂರ್ಣಗೊಳಿಸಿರಬೇಕು. ಇದೇ ಕೊನೆ ದಿನಾಂಕ ಅಂದ್ರೆ ಜನವರಿ 15, 2026 ಕೊನೆ ದಿನಾಂಕ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವೂ ಕೂಡ 15ನೇ ತಾರೀಕು ಜನವರಿ 2026. ಲಿಂಕ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಇದೆ. ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.